ಹಾಸನ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ಹಾಸನ ಜಿಲ್ಲೆಯಿಂದ ಪಕ್ಕದ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರಕ್ಕೆಲ್ಲ ನೀರು ಕಳಿಸ್ತೀವಿ ನಾವು ಅಂತ ಹೇಳ್ತಾರೆ. ಬಟ್ ಹಾಸನ ಜಿಲ್ಲೆ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಳಲುತ್ತೆ ಅಂದ್ರೆ ಇದೆಲ್ಲ ನಂಬೇಕಾ ನಾವು ಅಂತ? ಸರ್, ಈಗ ನಾವ್ ಏನ್ ಹೇಳೋದು ಅಂದ್ರೆ ಸರ್, ಈಗ ICC ನಾರ್ಮ್ಸ್ ಪ್ರಕಾರ 2 TMC ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಎಲ್ಲಾ ಜಿಲ್ಲೆಗಳಿಗೂ ಕೊಡ್ಬೇಕು ಅಂತ ಒಂದು ನಾರ್ಮ್ಸ್ ಇದೆ ಸರ್, ಗೈಡ್ಲೈನ್ಸ್ ಇದೆ ಸರ್. ನಾವು ಎಲ್ಲಾ ಜಿಲ್ಲೆಗೂ ಕೊಡ್ಲಿ, ನಾವು ಸರ್ ಎಲ್ಲಾ ರೈತರುಗಳನ್ನು ಬದುಕಬೇಕು, ಚೆನ್ನಾಗಿರ್ಬೇಕು ಸರ್. ಈ ಕಷ್ಟ ಕಾಲದಲ್ಲಿ ಎಲ್ಲಾ ರೈತರನ್ನು ಅವ್ರ ಮುಖದಲ್ಲಿ ಸಂತೋಷ ಕಾಡ್ಬೇಕು ಅನ್ನೋದೇ ನಮ್ಮಲ್ಲೂ ಇರೋದು ಸರ್. ಇವತ್ ನಾವೇನ್ ಹೇಳ್ತಾ ಇದೀವಿ, ನಮ್ಮ ಹಾಸನ ಜಿಲ್ಲೆಗೂ ಸೇರಿಸಿ ಕುಡಿಯಕ್ ನೀರಿಗೆ. ಇವತ್ತು ಕುಡಿಯಕ್ ನೀರಿನ ಪರಿಸ್ಥಿತಿ ಸರ್ ಬಹಳಷ್ಟು ಕಷ್ಟ ಇದೆ ನಮ್ಮಲ್ಲಿ. ಇವತ್ತು ಕೆರೆಗಳು ಬತ್ತೋಗಿದಾವೆ, ಎಲ್ಲಾ ಕಡೆ ಅಂಡರ್ ವಾಟರ್ ಏನಿದೆ ಸರ್ ಸಿಸ್ಟಮ್ ಇದೆ, ಬೋರ್ವೆಲ್ಸ್ಗಳು ಎಲ್ಲ ಡಿಪ್ಲೀಟ್ ಆಗ್ತಾ ಇದಾವೆ. ಇವೆಲ್ಲ ಸಮಸ್ಯೆ ಇರೋದ್ರಿಂದ ನಮಗೂ ಕುಡಿಯಕ್ ನೀರ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಆದ್ರೆ ಏಕಾಏಕಿ ಇವತ್ತು ತುಮಕೂರಿಗೆ 2.4 TMC ನ ತಗೊಂಡೋಗಿ ನಮ್ಮ ಯಾವ ಟ್ಯೂಬ್ಸ್ ಗಳನ್ನ ಓಪನ್ ಮಾಡ್ದೇನೆ, ನಮ್ ಕೆರೆಗಳಿಗೆ ಏನು ನೀರ್ ಕೊಡ್ದೇನೆ ಇವತ್ತು ಬರೀ ಏಕಾಏಕಿ ಒಂದ್ ಕಡೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ನಾವ್ ಹೇಳ್ತಾ ಇದೀವಿ, ನಮಗೂ ಒಂದ್ ಸ್ವಲ್ಪ ನೀರ್ ಕೊಡಿ, ತುಮಕೂರ್ಗೂ ನೀರ್ ಕೊಡಿ, ನಮಗೂ ಕೊಡಿ ಅಂತ ಕೇಳ್ತಾ ಇದೀವಿ. ಯಾಕಂದ್ರೆ ಸರ್ ಇಡೀ ರಾಜ್ಯದಲ್ಲಿ ಎಲ್ಲಾ ರೈತರು ರೈತರನ್ನೇ ಸರ್, ಎಲ್ಲಾ ಗ್ರಾಮಸ್ಥರನ್ನೇ. ಈಗ ನಾವಂತೂ ಬೆಳೆ ಬೆಳೆಯೋದಕ್ಕೆಲ್ಲ ಕೇಳ್ತಾ ಇರೋದು, ನಮ್ಗೆ ಕುಡಿಯಕ್ಕಾದ್ರೂ ನೀರ್ ಕೊಡಿ, ದನಕರಗಳಿಗಾದ್ರೂ ನೀರ್ ಕೊಡಿ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಇವತ್ತು ಬೇಕಾದ್ರೆ ನಿಮ್ಮ ಮಾಧ್ಯಮ ಮಿತ್ರರೇ ಬಹಳಷ್ಟು ಕಡೆ ಎಲ್ಲಾ ಕಡೆ ಹೋಗಿ ಕೆರೆಗಳು ಇವತ್ತು ಎಷ್ಟು ಮಟ್ಟಕ್ಕೆ ಬತ್ತೋಗಿದೆ ಅಂತ ಇಡೀ ರಾಜ್ಯಕ್ಕೆ ತೋರಿಸೋ ಕೆಲಸ ಮಾಡ್ತಾ ಇದೀರಾ. ನಾವು ಮಾನ್ಯತೆ ದೃಷ್ಟಿಯಲ್ಲಿ ಕೇಳ್ತಾ ಇದೀವಿ ಸರ್, ದಯವಿಟ್ಟು ನಮ್ಮ ಭಾಗದವ್ರಿಗೂ ಕುಡಿಯಕ್ ನೀರ್ ಕೊಡಿ ಅಂತ ಕೇಳ್ತೀವಿ ಅಷ್ಟೇ ಸರ್. ಸರ್, ಈಗ ನಾವಿನ್ನು ಮಾರ್ಚ್ ನಲ್ಲಿ ಇದ್ದೇವೆ. ಮಾರ್ಚ್ ನಲ್ಲಿ ಈ ರೀತಿ ಸ್ಥಿತಿ ಆದ್ರೆ ಇನ್ನು ಏಪ್ರಿಲ್ ಮೇಗೆ ನಾವು ಊಹಿಸ್ಕೊಳಕ್ಕಾಗತ್ತೆ ಪರಿಸ್ಥಿತಿನ ಅಂತ? ಸರ್, ಇದು ಪರಿಸ್ಥಿತಿ ಇವತ್ತು ಕೈ ಮೀರೋಗಿದೆ ಸರ್. ಈ ರಾಜ್ಯದಲ್ಲಿ ಏನು ಹೇಳಲಿಕ್ಕೆ ಕೇಳೇನೆ ಇವತ್ತು ಯಾವ ಮಟ್ಟದಲ್ಲಿ ಆಯ್ತು ಸರ್. ಅವತ್ತೊಂದ್ ದಿವಸ ಆಲ್ ಪಾರ್ಟಿ ಮೀಟಿಂಗು ಕರೀಲಿಲ್ಲ, ಏನು ಕರೀಲಿಲ್ಲ. ರಾತ್ರಿ ಇವರೆಲ್ಲ ತಮಿಳ್ನಾಡಿಗೆ ನೀರ್ ಬಿಡ ಅಂತ ಕೆಲಸ ಮಾಡಿದ್ರು ಸರ್. ಹೇಮಾವತಿಯಿಂದಾನೇ ಮೊದಲನೇ ಬಾರಿಗೆ ಎಲ್ಲಾ ನೀರ್ನ ಬಿಡ ಅಂತ ಕೆಲಸ ಮಾಡಿದ್ರು. ಇವತ್ತು ಹೇಮಾವತಿ ಡ್ಯಾಮ್ ನೋಡಿದ್ರೆ ಸರ್, ನೀವು ಹೋಗಿ ಬ್ಯಾಕ್ ವಾಟರ್ ನೋಡಿದ್ರೆ ಮೊದ್ಲು ಯಾವತ್ತು ಎಂತ ಸಂದರ್ಭದಲ್ಲೂ ನೀರು ಎಲ್ಲಾ ಕಡೆ ಕಾಣೋದು. ಆದ್ರೆ ಇವತ್ತು ಸರ್ ನಾವು ರಾಜಸ್ಥಾನ್ಗೆ ಹೋಗೋದ್ ಬೇಡ, ಇಲ್ಲಿ ಹೇಮಾವತಿಲಿ ಮಳೆಗಾಡಾಗಿ ಹೋಗಿದೆ. ಇವತ್ತು ಒಂದು ಚಿಕ್ಕ ಯಾವ್ದೋ ಒಂದು ನದಿ ಹರಿತಾ ಇದೆ, ಯಾವ್ದೋ ಚಾನೆಲ್ ಅಲ್ಲಿ ಹರಿತಾ ಇದೆ ಅನ್ನೋ ಭಾವನೆ ಇವತ್ತು ಎಲ್ಲರಿಗೂ ಮೂಡ್ತಾ ಇದೆ ಸರ್. ಯಾಕಂದ್ರೆ ಹೇಮಾವತಿ ನದಿನೇ ಕಾಣಿಸ್ತಾ ಇಲ್ಲ ಇವತ್ತು, ಅಷ್ಟು ಮಟ್ಟಕ್ಕೆ ಇವತ್ತು ಬರಗಾಲ ಹೊಡೆದಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಿತಾಸಕ್ತಿನ ಕಾಪಾಡೋದು ಬಿಟ್ಬಿಟ್ಟು ಈಗ ಹೊರ ರಾಜ್ಯಕ್ಕೆ, ಪಕ್ಕದ ರಾಜ್ಯಕ್ಕೆ ನೀರ್ ಹರಿಸ ಅಂತ ಕೆಲಸ ಮಾಡಿ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ಸ್ಥಿತಿನ ಮಾಡಿದ್ದಾರೆ ಅಂದ್ರೆ ಸರ್, ರೈತರುಗಳಂತೂ ತತ್ತರಿಸಿ ಹೋಗಿದ್ದಾರೆ ಸರ್. ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಕರೆಂಟ್ ಇಲ್ಲ ಸರ್, ಒಂದ್ ಕಡೆ ನೀರಿಲ್ಲ, ಒಂದ್ ಕಡೆ ಸರಿಯಾದ ರೀತಿ ಬೆಂಬಲ ಬೆಲೆಗಳು ಸಿಗ್ತಾ ಇಲ್ಲ ನಾವು ಬೆಳೆದಿದ್ದಂತ ಬೆಳೆಗಳಿಗೆ. ಇವತ್ತು ಎಲ್ಲಾ ರೈತರುಗಳು ಸರ್ ಇವತ್ತು ಬೀಜ ಬಿತ್ತನೆ ಮಾಡಿರೋಂಥದಕ್ಕೆ ಇವತ್ತು ವಾಪಸ್ ಸರಿಯಾದ ರೀತಿ ದುಡ್ಡು ಬಂದಿಲ್ಲ. ಇಷ್ಟೆಲ್ಲಾ ಸಂಕಷ್ಟದಲ್ಲಿ ಒಂದಾದ್ಮೇಲೆ ಬರೆಗಳು ಇವತ್ತು ರೈತರಿಗೆ ಬೀಳ್ತಾ ಇದೆ. ಹಾಗಾಗಿ ನಮ್ಗೆ ಇನ್ನು ಮುಂದೆ ಆ ಕಷ್ಟ ಕೊಡಬೇಡಿ, ಅಲ್ಪ ಆದ್ರೂ ನೀರ್ ಕೊಡಿ, ಒಂದ್ ಸ್ವಲ್ಪ ಆದ್ರೂ ನೀರ್ ಕೊಡಿ ನಮ್ ಜಿಲ್ಲೆಗೆ ಅಂತ ನಾವು ಕೇಳ್ತಾ ಇದೀವಿ ಸರ್. ಸಲಹಾ ಸಮಿತಿ ಸಭೆಯಲ್ಲಿ ಧ್ವನಿ ಎತ್ತಬಹುದಾಗಿತ್ತು, ನಿಮ್ ಜಿಲ್ಲೆ ಪರವಾಗಿ ನೀವು ಹೇಳ್ಕೊಳ್ಬಹುದಾಗಿತ್ತು, ಯಾಕಾಗ್ಲಿಲ್ಲ ಅಂತ ಸರ್? ಇವತ್ತವರೆಗೂ ಎಲ್ಲ ಇವಾಗ ಏನಿದೆ ಅಂದ್ರೆ ಸರ್, ICC ಮೀಟಿಂಗ್ ಕರಿಬೇಕಾದ್ರೆ ಪ್ರತಿಯೊಂದು ಕಡೆನೂ ಜಿಲ್ಲಾ MP ನ ಕರಿಬೇಕು, MLA ಕರಿಬೇಕು ಸರ್ ICC ಮೀಟಿಂಗ್ ಅಲ್ಲಿ. ಇವ್ರು ICC ಮೀಟಿಂಗ್ ಕರೆದಿಲ್ಲ ಸರ್, ಏಕಾಏಕಿ ಪೊಲೀಸ್ ಅವ್ರನ್ನ ಹಾಕಿ ರಾತ್ರಿ ನೀರ್ ಬಿಡಕ್ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಕಡೆ ನೀವು ನೋಡ್ಬೋದು ಸರ್, ಟ್ಯೂಬ್ ಗಳಲ್ಲಿ ಇದ್ರಲ್ಲಿ ಹತ್ರ ಇಲ್ಲ, ಎಸ್ಕೇಪ್ ಬಾಲ್ಸ್ ಗಳ ಹತ್ರ ಎಲ್ಲ 200-300 ಜನ ಪೊಲೀಸ್ ನಿಲ್ಸಿ ಪೊಲೀಸ್ ಮುಖಾಂತರ ನಮ್ಮನ್ನ ಇವತ್ತು ಏನು ರೈತರುಗಳನ್ನ ಹೊಡೆಯಂತ ಕೆಲಸನ ಮಾಡಿ ಇವತ್ತು ರೈತರುಗಳನ್ನ ಅರೆಸ್ಟ್ ಮಾಡೋ ಅಂತ ಕೆಲಸ ಮಾಡಿ ಇವತ್ತು ಈ ಮಟ್ಟಕ್ಕೆ ತಗೊಬರ್ತಾ ಇದಾರೆ ಸರ್. ನಾವು ICC ಮೀಟಿಂಗ್ ಅಲ್ಲಿ ಏನಾದ್ರು ಕರೆದಿದ್ರೆ ಇವತ್ತು ಲಾಸ್ಟ್ ICC ಮೀಟಿಂಗ್ ಯಾವಾಗ ಕರೆದಿದ್ದಾರೆ? ಕರೆದೇ ಇಲ್ಲ ಇವರು. ICC ಮೀಟಿಂಗ್ ಕರೆದಿದ್ರೆ ನಾವೆಲ್ಲ ಹೋಗಿ ನಮ್ ಕಷ್ಟನ ಹೇಳ್ಕೊತಿದ್ವಿ, ನಮ್ ಜಿಲ್ಲೆ ಕಷ್ಟಗಳನ್ನ ಹೇಳ್ಕೊತಿದ್ವಿ. ಇವತ್ತು ಸರ್ ಕರೆದಿಲ್ಲ, ರಾತ್ರಿ ಮೀಟಿಂಗ್ ಕರೀದೇನೆ ರಾತ್ರಿ ನೀರ್ ಹರಿಸೋ ಅಂತ ಕೆಲಸ ಮಾಡ್ತಿದ್ದಾರೆ. ನಾವು ಕೇಳ್ಕೊಳ್ಳೋದು ಇಷ್ಟೇನೆ ಮಾಧ್ಯಮ ಮಿತ್ರರ ಮುಖಾಂತರ ಸರ್, ದಯವಿಟ್ಟು ನಮ್ಮ ಜಿಲ್ಲೆ ಜನಕ್ಕೆ ಕುಡಿಯಕ್ ನೀರ್ ಕೊಡಿ ಸರ್. ನಾವು ರೈತರು ಬೆಳೆ ಬೆಳೆಯೋದಕ್ಕೆ ಕೇಳ್ತಾ ಇಲ್ಲ, ಕುಡಿಯಕ್ ನೀರ್ ಕೊಡಿ ಅಂತ ಕೇಳಿಸ್ಕೊತೀವಿ ಸರ್ ಅಷ್ಟೇ. ಕೆಲವ್ರ ಭಾವನೆ ಏನಿದೆ, ತುಮಕೂರಿಗೆ ನೀರು ಬಿಡೋ ವಿಷಯ ಬಂದಾಗ ರೇವಣ್ಣ ಅವರಾಗ್ಲಿ ಅಥವಾ ದೇವೇಗೌಡರ ಕುಟುಂಬ ಆಗ್ಲಿ ಹಿಂದೆ ಬಂದು ನೋಡುತ್ತೆ ಎನ್ನುವ ಆರೋಪ ಆಗಾಗ ಕೇಳಿ ಬರ್ತಾ ಇರತ್ತೆ ಸರ್. ತುಮಕೂರಿಗೆ ಚಾನಲ್ ಮಾಡ್ಕೊಟ್ಟವ್ರೆ ದೇವೇಗೌಡರು ಸರ್. ಅವತ್ ನೀರ್ ಕೊಡ್ಲೇಬಾರ್ದು ಅಂತ ಇದ್ದಿದ್ರೆ ತುಮಕೂರಿಗೆ ದೇವೇಗೌಡರು ಅವತ್ ಚಾನಲ್ ಮಾಡ್ತಾ ಇರ್ಲಿಲ್ಲ. ತುಮಕೂರ್ಗೆ ಇರ್ಬೋದು, ಕೇರ್ಪೇಟೆ ಇರ್ಬೋದು, ಮಂಡ್ಯ ಭಾಗದಲ್ಲಿ ಇರ್ಬೋದು, ಅವಕ್ಕೆಲ್ಲ ಚಾನಲ್ ಮಾಡ್ಕೊಟ್ಟವ್ರೆ ದೇವೇಗೌಡರು ಸಾಹೇಬ್ರು. ಅವತ್ತೊಂದ್ ದಿವಸ ದೇವೇಗೌಡರು ನೀರ್ ಕೊಡ್ಬೇಕು ಅಂತ ಇದಾರೆ. ನಾವ್ ಇವತ್ತು ಹೇಳ್ತಾ ಇದೀವಿ, ತುಮಕೂರ್ಗೂ ನೀರ್ ಕೊಡಿ ಸರ್, ನಾವ್ ಇವತ್ತು ಹೇಳ್ತಾ ಇದೀವಿ. ಆದ್ರೆ
ನಮ್ಮ ಜಿಲ್ಲೆಗೂ ನಮ್ಮ ರೈತರುಗಳಿಗೆ ನಮ್ಮ ಗ್ರಾಮಸ್ಥರಿಗೆ ದಯವಿಟ್ಟು ಕುಡಿಯಕ್ ನೀರ್ ಕೊಡಿ ಅಂತ ಕೇಳ್ತಾ ಇದೀವಿ ಸರ್. ನಾವು ಬೆಳೆ ಬೆಳೆಯೋದಕ್ಕಲ್ಲ, ಕುಡಿಯಕ್ ನೀರ್ ಕೊಡಿ. ಇವತ್ತು ಕೇವಲ ಅದೊಂದೇ ಬರಗಾಲ ಅಂತ ಆಗಿಲ್ಲ, ಇವತ್ತು ಬರಪೀಡಿತ ಪ್ರದೇಶ ಆಗಿಲ್ಲ ಸರ್. ಇವತ್ತು ನಮ್ಮ ಹಾಸನ ಜಿಲ್ಲೆನೂ ಕೂಡ ಬರಪೀಡಿತ ಪ್ರದೇಶ ಆಗಿದೆ. ಒಂದು ತಾಲೂಕ್ ಬಿಟ್ಟು ಇನ್ನೆಲ್ಲ 6 ತಾಲೂಕು ಕೂಡ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಆಗಿದೆ ಸರ್ಕಾರದ ವತಿಯಿಂದಾನೆ. ಈಗ ನೀರು ಬಿಟ್ಟಾಗಿದೆ, ಪೊಲೀಸರನ್ನು ಹಾಕಾಗಿದೆ, ಈಗ ಮುಂದಿನ ನಡೆ ಏನು ನಿಮ್ದು ಅಂತ? ಸರ್, ಮುಂದಿನ ನಡೆ ಖಂಡಿತವಾಗ್ಲೂ ನಾವು ಎಲ್ಲ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋ ಅಂತ ಕೆಲಸ ಮಾಡಿ, ಇವತ್ತು ರಾಜ್ಯ ಸರ್ಕಾರ ಏನ್ ಅನ್ಯಾಯ ಮಾಡಿದೆ ನಮ್ಮ ಜಿಲ್ಲೆಗೆ, ನಾವು ಅದನ್ನ ಧ್ವನಿ ಇಟ್ಟು ನಾವು ಕೇಳೋಂತ ಕೆಲಸನ ಮಾಡ್ತೀವಿ. ಖಂಡಿತವಾಗ್ಲೂ ಇವತ್ತೊಂದು ದಿವಸಗಳಲ್ಲಿ ಅದನ್ನ ನೀರು ನಿಲ್ಸಲೇಬೇಕು. ನೀರ್ ನಿಲ್ಸಿ ನಮ್ಮ ಜನಕ್ಕೆ ಒಂದ್ ಸ್ವಲ್ಪ ನೀರ್ ಕೊಡೋಂತ ಕೆಲಸ ಮಾಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನೀರ್ ಹರಿಸ್ಲಿ, ನಾವೇನ್ ಬೇಡ ಅನ್ನಲ್ಲ ತುಮಕೂರಿಗೆ, ಆದ್ರೆ ನಮ್ಮ ಜಿಲ್ಲೆಗೂ ಒಂದ್ ಸ್ವಲ್ಪ ನೀರ್ ಕೊಡ್ಲಿ ಅಂತ ಕೇಳ್ತೀವಿ ಸರ್, ಅಷ್ಟೇ. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾತಾಗಿತ್ತು.